Okay, so in the previous video we have started with arrays. Okay, so arrays ಅಂದ್ರೆ ಏನು ನೋಡಿದ್ವಿ, ಒನ್ ಡೈಮೆನ್ಷನಲ್ ಅರೇಸ್ ಅಂದರೆ ಏನು ನೋಡಿದ್ವಿ. ಸೊ ಫಸ್ಟ್ ಅರೇಸ್ ಅಂದರೆ ಏನು ನೋಡಿದ್ವಿ. ಸೊ ಅರೇಸ್ ಒಳಗೆ ಯಾವ ಅರೇಸ್ ಅಂದರೆ ಏನು ಹೇಳಿದ್ವಿ ಅಂತಂದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಡಾಟಾ ಟೈಪ್ಸ್ ಅಂತ ಹೇಳ್ಬೋದು. ಓಕೆ, ಸೊ ನಮ್ದು ಡಾಟಾ ಟೈಪ್ಸ್ ಯೂಸ್ ಮಾಡ್ತೀವಿ ಆಲ್ರೆಡಿ. ನಾವು ವೇರಿಯಬಲ್ಸ್ನಾಗ ಡಾಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟ್ ಅಂತ ಯೂಸ್ ಮಾಡಿದರೆ ವಿ ಹ್ಯಾವ್ 2 bytes. ಓಕೆ, so we have 2 bytes of size. Okay, if we use for long we have 4 bytes of integer type. Okay, if we use float we have 4 bytes of floating point numbers. Okay, ಎಲ್ಲದಕ್ಕೂ ಒಂದು ಸೈಜ್ ಕೊಟ್ಟಾನೆ. ಓಕೆ, ಬಟ್ ಅವು ಏನದಾವ ಲಿಮಿಟೆಡ್ ಅದಾವೆ, ಅಷ್ಟನ್ನು ಯೂಸ್ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ನಾವು ಸ್ಟೋರ್ ಮಾಡಬೇಕಾಗಿತ್ತು ಅಂತಂದ್ರೆ ಅವನ್ನ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ವಿಲ್ ಗೋ ಫಾರ್ ದ ಅರೇಸ್ ಅಂತ ಹೇಳ್ಬೋದು. ಸೊ ಅರೇಸ್ ಒಳಗೆ ಏನದ ಅಂತಂದ್ರೆ ನಾವು ಭಾಳಷ್ಟು ಸ್ಟೋರಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಏನಂತಂದ್ರೆ ದಟ್ ಈಸ್ ಒನ್ ಯೂಸ್ಫುಲ್ ಫಾರ್ ಅರೇ ಆ್ಯಂಡ್ ಅನದರ್ ಯೂಸ್ಫುಲ್ ಈಸ್ ಆರ್ ಅನದರ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಅರೇ ಈಸ್ ಇಲ್ಲಿ ನಾವು ಬರೀ ಸಿಮಿಲರ್ ಡಾಟಾ ಟೈಪ್ನ ಯೂಸ್ ಮಾಡ್ಬೋದು. ಓಕೆ, ಈಗ ನಾವು ಅರೇ ಇಂಟ್ ಅರೇ ಎ ಅಂತ ಮಾಡಿದೆ ಅಂತಂದ್ರೆ ಆ ಎ ಒಳಗೆ ಬರೀ ನಾನು ಇಂಟಿಜರ್ ಟೈಪ್ ಅಷ್ಟೇ ಯೂಸ್ ಮಾಡ್ಬೋದು. ಓಕೆ, ಅಲ್ಲಿ ನನಗೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಆಗಲಿ ಅಥವಾ ಬೇರೆನ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಸೊ ಇಫ್ ಐ ಡಿಫೈನ್ ಅ ಅರೇ ಆಫ್ ಟೈಪ್ ಇಂಟ್ ದೆನ್ ಹ್ಯಾವ್ ಟು ಯೂಸ್ ಓನ್ಲಿ ದ ಇಂಟ್ ಟೈಪ್ ಡಾಟಾ ಟೈಪ್. ಓಕೆ, ಸೊ ಅದಕ್ಕೇನು ಹೇಳ್ತಾನೆ, ಅರೇ ಈಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಡಾಟಾ ಟೈಪ್ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನೇನಂತ ನೋಡಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಅರೇಸ್ ಒಳಗೆ ಜಾಸ್ತಿ ಯಾವ್ದು ಯೂಸ್ ಮಾಡ್ತೀವಿ ನಾವು, ಇಂಟ್, ಫ್ಲೋಟ್ ಮತ್ತು ಕ್ಯಾರ್ ಮೂರನ್ನ ಯೂಸ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ಸೀನ್ ಟೈಪ್ಸ್ ಆಫ್ ಅರೇಸ್, ದಟ್ ಈಸ್ ಒನ್ ಡೈಮೆನ್ಷನಲ್. ವಿ ಹ್ಯಾವ್ 3 types of arrays: one dimensional array, 2 dimensional arrays and multi-dimensional array. ಓಕೆ, ಸೊ ಅದ್ರಾಗ ಒನ್ ಡೈಮೆನ್ಷನಲ್ ಅರೇ ಅಂದ್ರೂ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಒನ್ ಡೈಮೆನ್ಷನಲ್ ಅರೇ ಅಂತಂದರೆ ನಮ್ದು ಇಂಡೆಕ್ಸ್ ಒಂದೇ ಇತ್ತಂದ್ರೆ ಅಥವಾ ಸಿಂಗಲ್ ಇಂಡೆಕ್ಸ್ ವ್ಯಾಲ್ಯೂ ಇತ್ತಂದ್ರೆ ಅದನ್ನು ನಾವು ಒನ್ ಡೈಮೆನ್ಷನಲ್ ಅರೇ ಅಂತ ಹೇಳ್ತೀವಿ. ಓಕೆ, ಸೊ ವಿ ಹ್ಯಾವ್ ಸೀನ್ ಸಿಂಟ್ಯಾಕ್ಸ್. ಓಕೆ, ಸೊ ಸಿಂಟ್ಯಾಕ್ಸ್ ಆಫ್ ಒನ್ ಡೈಮೆನ್ಷನಲ್ ಅರೇ ಏನಿರ್ತದೆ ಏನು ನೋಡಿರಿ. ಸೊ ಸಿಂಟ್ಯಾಕ್ಸ್ ಒಳಗೆ ಏನು ಬರೀತೀರಿ, ಫಸ್ಟ್ ಡಾಟಾ ಟೈಪ್, data type, then followed by array name, then followed by index. ಸೊ ಇಂಡೆಕ್ಸ್ ಅಂದರೆ ಏನು ಹೇಳಿದ್ದೆ ನಾನು, ಸೈಜ್ ಅಂತ ಹೇಳಿದೆ ನಿಮಗೆ, ಎಷ್ಟು ಸೈಜ್ ಬೇಕು. ಓಕೆ, ಅರೇ ಎಷ್ಟು ಸೈಜ್ ಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಂಟ್ ಅರೇ ನೇಮ್ ಈಸ್ ವಾಟ್ ಕ್ಯಾನ್ ಎ. ಓಕೆ, ಸೊ ಇಂಟ್ ಇಂಡೆಕ್ಸ್ ಆಫ್ 5. ಸೊ ಅಲ್ಲಿ ನಾ ಏನು ತಗೊಂಡೆ, ನನಗೆ 5 ಏನಂತ ನನ್ನ ಮೆಮೊರಿ ಒಳಗೆ ನನಗೆ 5 ಸ್ಪೇಸ್ ಸಿಕ್ಬಿಡ್ತದೆ. ಓಕೆ, ಸೊ ಇನ್ನೂ ಒಂದು ಏನು ಹೇಳಿದೆ ಅಂತಂದ್ರೆ ವೇರಿಯೇಬಲ್ಸ್ನ ನಾವು ಸ್ಟೋರ್ ಮಾಡಿದ್ವಿ ಅಂದ್ರೆ ನಮ್ಮ ಮೆಮೊರಿ ಒಳಗೆ ಎಲ್ಲಿ ಬೇಕಾದಲ್ಲೂ ಸ್ಟೋರ್ ಆಗ್ತದೆ. ಬಟ್ ನೀವು ಅರೇಸ್ ಆಗಲಿ ನೆಕ್ಸ್ಟ್ ಸ್ಟ್ರಕ್ಚರ್ಸ್ ಅದನ್ನು ಯೂಸ್ ಮಾಡಿದ್ರಂತಂದ್ರೆ ನಿಮ್ಮ ಮೆಮೊರಿ ಒಳಗೆ ಒಂದು ಕಂಟಿನ್ಯೂಯಸ್ ಆಗಿ ಸ್ಪೇಸ್ ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ 5 ಸ್ಪೇಸ್, ಇಫ್ ಯು ಹ್ಯಾವ್ ಸೆಡ್ 5 ದೆನ್ ಯು ವಿಲ್ ಗೆಟ್ ಕಂಟಿನ್ಯೂಸ್ಲಿ 5 ಸ್ಪೇಸ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ ಏನಂತಂದ್ರೆ ಅರೇ ಸ್ಟಾರ್ಟ್ಸ್ ವಿತ್ 0 ಆ್ಯಂಡ್ ಎಂಡ್ಸ್ ವಿತ್ n-1. ಕರೆಕ್ಟಾ? ಸೊ 5 ಅಂತ ತಗೊಂಡ್ರಂತಂದ್ರೆ ಸೊ 0 ಸ್ಟಾರ್ಟ್ ಆಗಿ n-1 ಇಸ್ 4. ಓಕೆ, ಸೊ 0 1 ಇಂಡೆಕ್ಸ್ ಆಫ್ 0, ಇಂಡೆಕ್ಸ್ ಆಫ್ 1, ಇಂಡೆಕ್ಸ್ ಆಫ್ 2, ಇಂಡೆಕ್ಸ್ ಆಫ್ 3 ಆ್ಯಂಡ್ ಇಂಡೆಕ್ಸ್ ಆಫ್ 4 ತನಕ ಬರ್ತದೆ ಅಂತ ಹೇಳಿದೆ. ಓಕೆ, ಸೊ ದಿಸ್ ಮಚ್ ವಿ ಹ್ಯಾವ್ ಸೀನ್ ಆಲ್ರೆಡಿ ಇನ್ ದ ಲಾಸ್ಟ್ ವಿಡಿಯೋಸ್. ಓಕೆ, ಸೊ ನೆಕ್ಸ್ಟ್ ವಿಲ್ ಸಿ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಜನರಲ್ ರೂಲ್ಸ್ ಆ್ಯಂಡ್ ಕನ್ಸಿಡರೇಷನ್ಸ್ ರಿಗಾರ್ಡಿಂಗ್ ಅರೇ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಮಗೆ ಅರೇ ರಿಲೇಟೆಡ್ ಸಮ್ ರೂಲ್ಸ್ ಅದ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಒನ್ ಈಸ್ till the array elements are not given any specific values they may contain garbage values. Okay, ಸೊ ಏನು ಹೇಳತ್ತಾರೆ ನೋಡ್ರಿ ಇಲ್ಲಿ, ಅರೇ ಎಲಿಮೆಂಟ್ಸ್ನ ನಾವು ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಕೊಡಲಿಲ್ಲ ಅಂತಂದ್ರೆ ಅದ್ರಾಗ ಗಾರ್ಬೇಜಸ್ ವ್ಯಾಲ್ಯೂಸ್ ಇರ್ತಾವ ಅಂತ ಹೇಳಕತ್ತಾನೆ. ಓಕೆ, ಸೊ ಗಾರ್ಬೇಜ್ ಇಸ್ ನಥಿಂಗ್ ಬಟ್ ವೇಸ್ಟ್ ಅಂತ ಹೇಳ್ಬೋದು ನಾವು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಂಟ್ ಅರೇ ಆಫ್ ಎ ಅಂತ ತೊಗೊಂಡು ಅದ್ರಾಗ ನೀವು ಸೈಜ್ ಮೆನ್ಷನ್ ಮಾಡಲಿಲ್ಲ ಅಂತಂದರೆ, ಓಕೆ, ಸೈಜ್ ಅಲ್ಲ, ಸೊ ಇಂಟ್ ಎ ಆಫ್ 5 ಅಂತ ತಗೋತೀರಿ. ಓಕೆ, ಸೊ 5 ಅಂತ ಕೊಟ್ಟು ಅದ್ರಾಗ ವ್ಯಾಲ್ಯೂಸ್ ಕೊಡ್ತಿರಲ್ಲ ನೀವು, ಎಲಿಮೆಂಟ್ಸ್ ಲೈಕ್ ಮಾರ್ಕ್ಸ್. ಸೊ ಲಾಸ್ಟ್ ಯಾವುದೋ ಎಕ್ಸಾಂಪಲ್ ತೊಗೊಂಡಿದ್ದೆ ಮಾರ್ಕ್ಸ್. ಓಕೆ, ಸೊ ಇಂಟ್ ಮಾರ್ಕ್ಸ್ ಆಫ್ 5 ಅಂತ ತೊಗೊಂಡು ಮಾರ್ಕ್ಸ್ ನೀವು ಕೊಡಲಿಲ್ಲ ಅಂತಂದ್ರೆ, ದಟ್ ಈಸ್ ವ್ಯಾಲ್ಯೂಸ್ ನೀವು ಕೊಡಲಿಲ್ಲ ಅಂತಂದ್ರೆ ಅದು ಬೈ ಡಿಫಾಲ್ಟ್ ಗಾರ್ಬೇಜ್ ವ್ಯಾಲ್ಯೂ ತೊಗೋತದೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ದ ಫಸ್ಟ್ ರೂಲ್. ಅಂತಂದರೆ ಏನು ಹೇಳ್ಬೋದು ಅಂತಂದ್ರೆ ನೀವು ಕಂಪಲ್ಸರಿ ಎಲಿಮೆಂಟ್ಸ್ ಕೊಡಬೇಕು ಅಥವಾ
ವ್ಯಾಲ್ಯೂಸ್ನ ಕೊಡಬೇಕು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಇಫ್ ದ ಅರೇ ಇಸ್ ಇನಿಷಿಯಲೈಸ್ ವೇರ್ ಇಟ್ ಈಸ್ ಡಿಕ್ಲೇರ್ಡ್ ಮೆನ್ಷನಿಂಗ್ ದ ಡೈಮೆನ್ಷನ್ಸ್ ಆಫ್ ದ ಅರೇ ಇಸ್ ಆಪ್ಷನಲ್. ಓಕೆ, ಸೊ ಸೆಕೆಂಡ್ ರೂಲ್ ಏನು ಹೇಳತ್ತಾನೆ ನೋಡಿರಿ, ಇಫ್ ದ ಅರೇ ಇಸ್ ಇನಿಷಿಯಲೈಸ್, ನೀವು ಅದನ್ನು ಇನಿಷಿಯಲೈಸ್ ಮಾಡಿದ್ರಿ ಅಂತಂದ್ರೆ, ಓಕೆ, ಅಂದ್ರೆ ನೀವು ಡಿಕ್ಲರೇಷನ್ ಮಾಡ್ತೀರಿ, ಅರೇ ಡಿಕ್ಲರೇಷನ್ ಆದಮೇಲೆ ಅದನ್ನು ಇನಿಷಿಯಲೈಸ್ ಮಾಡ್ತೀರಿ. ಇನಿಷಿಯಲೈಸ್ ಇಸ್ ನಥಿಂಗ್ ಬಟ್ ಯು ಆರ್ ಗಿವಿಂಗ್ ಅ ವ್ಯಾಲ್ಯೂಸ್ ಟು ದ ಅರೇಸ್. ಓಕೆ, ಸೊ ವ್ಯಾಲ್ಯೂಸ್ ಕೊಟ್ರಿ ಅಂತಂದ್ರೆ ಏನು ಹೇಳ್ತಾನೆ, ಸೊ ಡೈಮೆನ್ಷನ್ ಆಫ್ ದ ಅರೇ ಇಸ್ ಆಪ್ಷನಲ್ ಅಂತ ಹೇಳ್ತಾನೆ. ಅಂದ್ರೆ ನೀವು ಅಲ್ಲಿ ಸೈಜಿನ ಡೈಮೆನ್ಷನ್ಸ್ ಕೊಡ್ತಿದ್ಲ. ಓಕೆ, ಸೊ ಅಲ್ಲಿ ನೀವು 1 ಡೈಮೆನ್ಷನಲ್ಲೂ ಸೈಜ್ ಯೂಸ್ ಮಾಡ್ಬೋದು, ಅಥವಾ 2 ಡೈಮೆನ್ಷನಲ್ಲೂ ಯೂಸ್ ಮಾಡ್ಬೋದು, 3 ಡೈಮೆನ್ಷನಲ್ಲೂ ಯೂಸ್ ಮಾಡ್ಬೋದು. ಓಕೆ, ಮಲ್ಟಿ ಡೈಮೆನ್ಷನಲ್ಲೂ ಯೂಸ್ ಮಾಡ್ಬೋದು. ಸೊ ನೀವು ಇನಿಷಿಯಲೈಸೇಷನ್ ಮಾಡಬೇಕಾಗಿತ್ತಂದ್ರೆ ನೀವು ಡೈಮೆನ್ಷನ್ ಕೊಡಬೇಕಂತ ಏನಿಲ್ಲ, ಸೊ ಅದನ್ನು ಆಪ್ಷನಲ್ ಅಂತ ಹೇಳ್ಬೋದು. ದಟ್ ಈಸ್ ದ ಸೆಕೆಂಡ್ ರೂಲ್. ಸೊ ಥರ್ಡ್ ಒನ್ ಈಸ್ ಆ್ಯನ್ ಅರೇ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್ ಸಬ್ಸ್ಕ್ರಿಪ್ಟೆಡ್ ವೇರಿಯಬಲ್ ಅಂತ ಹೇಳ್ತಾನೆ. ಓಕೆ, ಸೊ ಅರೇನ ಇನ್ನೊಂದು ಹೆಸರು ಏನು ಕರೆಯಾಕತ್ತಾನೆ, ಸಬ್ಸ್ಕ್ರಿಪ್ಟೆಡ್ ವೇರಿಯಬಲ್ ಅಂತ ಕರೆಯತಾನೆ. ನೆಕ್ಸ್ಟ್, ಆ್ಯಸ್ ಫಸ್ಟ್ ಎಲಿಮೆಂಟ್ಸ್ ಆಫ್ ಆನ್ ಅರೇ ಇಸ್ ನಂಬರ್ಡ್ 0, ದ ಇಂಡೆಕ್ಸ್ ನಂಬರ್ ಆಫ್ ದ ಲಾಸ್ಟ್ ಎಲಿಮೆಂಟ್ ವಿಲ್ ಬಿ ಅರೇ ಆಫ್ ಲೆಂತ್ -1. ನಿನ್ನೆ ಹೇಳಿನಿದ್ದೇನೆ. ಓಕೆ, ಸೊ ಏನಂತಂದ್ರೆ ನೀವು ಇಂಡೆಕ್ಸ್ ಕೊಡ್ತೀರಿ, ಸೊ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ 0 ಆ್ಯಂಡ್ ಎಂಡ್ಸ್ ವಿತ್ n-1 ಅಂತೆ. ಸೊ ಫಾರ್ ಎಕ್ಸಾಂಪಲ್ 5 ಅಂತ ತಗೋತೀರಿ, ಸೊ ಇಂಟ್ ಎ ಆಫ್ 5 ಅಂತ ಹೇಳೋದು ಸ್ಕ್ವೇರ್ ಬ್ರ್ಯಾಕೆಟ್ನಾಗ ತಗೋತೀರಿ. ಓಕೆ, ಸೊ 5 ಅಂತ ತಗೊಂಡ್ರೆ ಅಂತಂದ್ರೆ ನಿಮ್ಮ ಇಂಡೆಕ್ಸ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, 0ನಿಂದ ಸ್ಟಾರ್ಟ್ ಆಗ್ತದೆ. ಸೊ n-1 ಇಸ್ 5 - 1 ಇಸ್ 4. ಸೊ 4ಗೆ ಎಂಡ್ ಆಗ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ರೆಡಿ ಇನ್ ದ ಲಾಸ್ಟ್ ವಿಡಿಯೋ, ಸೊ ದರ್ ಈಸ್ ನೋ ನೀಡ್ ಫಾರ್ ರಿಪಿಟೇಷನ್. ಓಕೆ, ಅದನ್ನು ಒಂದು ರೂಲ್ ಅದ ಅಂತ ಹೇಳ್ಬೋದು. ಓಕೆ, ಅರೇ ಒಳಗೆ ಅದನ್ನು ಒಂದು ರೂಲ್ ಅದ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ದ ಟೈಪ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಆನ್ ಅರೇ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಇಟ್ ಈಸ್ ಯೂಸ್ಡ್. ಓಕೆ, ಸೊ ನೀವು ಯಾವ ಡಾಟಾ ಟೈಪ್ ಯೂಸ್ ಮಾಡಾಕತ್ತೀರಿ, ನೀವು ವೇರಿಯೇಬಲ್ ಒಳಗೂ ಅದನ್ನು ಮಾಡ್ತೀರಿ. ಓಕೆ, ಸೊ ವೇರಿಯೇಬಲ್ ಒಳಗೂ ಏನದ, ನೀವು ಅದನ್ನು ಯೂಸ್ ಮಾಡೋಕ್ಕಿಂತ ಪೆಲ್ಲ ನೀವು ಅದನ್ನು ಯಾವ ಡಾಟಾ ಟೈಪ್ ಯೂಸ್ ಮಾಡಾಕತ್ತೀರಿ ಅಂತ ಡಿಕ್ಲೇರ್ ಮಾಡಬೇಕು. ಓಕೆ, ಡಿಕ್ಲರೇಷನ್ ಸೆಕ್ಷನ್, ದಟ್ ಈಸ್ ಲೋಕಲ್ ಡಿಕ್ಲರೇಷನ್ ಅಥವಾ ಗ್ಲೋಬಲ್ ಡಿಕ್ಲರೇಷನ್ ಮಾಡ್ತೀರಿ. ಸೊ ಇಲ್ಲಿನೂ ಏನದಲ್ಲ, ಅರೇನ ನೀವು ಯೂಸ್ ಮಾಡೋಕ್ಕಿಂತ ಪೆಲ್ಲ ನೀವು ಅದನ್ನು ಯಾವ ಡಾಟಾ ಟೈಪ್ ಯೂಸ್ ಮಾಡತ್ತೀರಿ, ಆಮೇಲೆ ಯಾವ ಡೈಮೆನ್ಷನ್ ಯೂಸ್ ಮಾಡಾಕತ್ತೀರಂತ ಅದನ್ನು ಫಸ್ಟ್ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಅರೇ ಆಲ್ಸೋ ಕ್ಯಾನ್ ಬಿ ಡಿಕ್ಲೇರ್ಡ್ ಇನ್ ಲೋಕಲ್ ಡಿಕ್ಲರೇಷನ್ ಆರ್ ಗ್ಲೋಬಲ್ ಡಿಕ್ಲರೇಷನ್. ಲೋಕಲ್ ಡಿಕ್ಲರೇಷನ್ ಒಳಗೂ ಮಾಡ್ಕೋಬೋದು, ಗ್ಲೋಬಲ್ ಡಿಕ್ಲರೇಷನ್ ಒಳಗೂ ಮಾಡ್ಬೋದು. ಓಕೆ, ನೆಕ್ಸ್ಟ್, ಸೊ ದ ಬೆಸ್ಟ್ ಥಿಂಗ್ ಈಸ್ ಯು ಗೋ ಫಾರ್ ದ ಲೋಕಲ್ ಡಿಕ್ಲರೇಷನ್. ಸೊ ಎದಕ್ಕೆ ಅಂತ ಹೇಳಿನಿ ಆಲ್ರೆಡಿ ಅದನ್ನು. ನೆಕ್ಸ್ಟ್ 6 ಒನ್ ಈಸ್ ಆ್ಯನ್ ಅರೇಸ್ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಸ್ಟೋರ್ಡ್ ಇನ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್. ಓಕೆ, ಸೊ ಅರೇ ಏನದ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಒಳಗೆ ಸ್ಟೋರ್ ಮಾಡ್ತಾನೆ ಅಂತ ಹೇಳಿದ್ದೆ ನಿನ್ನೆ. ಏನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಂತಂದ್ರೆ ಏನು ಕೊಟ್ಟಿದ್ದೆ ರೀ, ಅಡ್ರೆಸ್ಸಿಂದ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇನ್ ಬಿಜಾಪುರ ಒಳಗೆ ನಿಮ್ಮ ಫ್ರೆಂಡ್ಸ್ನ ಹುಡ್ಕೋಕೆ ಹೋದ್ರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ ನೇಮ್ ಇಸ್ ನಂದ ಫ್ರೆಂಡ್. ಓಕೆ, ಸೊ ನಂದ ಫ್ರೆಂಡ್ ಹೆಸರು ರೂಪಾ ಅಂತಿತ್ತಂತ ತಿಳ್ಕೊರಿ. ಓಕೆ, ಸೊ ನಾನು ಒಂದು ಸತೆ ರೂಪಾ ಅಂತ ಹುಡ್ಕೋತ ಹೋದಂದ್ರೆ ಏನಾಗ್ತದೆ, ಬಿಜಾಪುರ ಒಳಗೆ ಎಷ್ಟು ಮಂದಿ ಇರ್ತಾರೆ. ಓಕೆ, ಸೊ ನಾನು ಅದನ್ನು ಏನು ಮಾಡ್ತೀನಿ, ಅಡ್ರೆಸ್ ಥ್ರೂ ಹೋದೆ ಅಂತಂದ್ರೆ ಸೊ ಈಸಿಲಿ ಐ ಗೆಟ್ ಮೈ ಫ್ರೆಂಡ್. ಓಕೆ, ಸೊ ಇಲ್ಲೂ ಏನದ, ನಾನು ಏನು ಹೇಳಿದ್ದೆ ಫಸ್ಟ್ ಅಂತಂದ್ರೆ ನಾವು ಪಾಯಿಂಟರ್ಸ್ ಯೂಸ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ದೆ, ಪಾಯಿಂಟರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಆ ಪಾಯಿಂಟರ್ಸ್ನಿಂದ ಏನಾಗ್ತದೆ, ನಮಗೆ ಅಡ್ರೆಸ್ ಸಿಗ್ತದೆ. ಓಕೆ, ಆ ಅಡ್ರೆಸ್ ಒಳಗೆ ನಾವು ಕಂಟಿನ್ಯೂಸ್ ಆಗಿ ಸ್ಟೋರ್ ಮಾಡ್ಕೋಬೋದು ನಮ್ಮ ಮೆಮೊರಿ ಲೊಕೇಶನ್ ಒಳಗೆ. ಈಗ 5 ವ್ಯಾಲ್ಯೂಸ್ ಅಂತಂದ್ರೆ 5 ಮೆಮೊರಿ ಲೊಕೇಶನ್ನ ನೀವು ಅಡ್ರೆಸ್ ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನಿಮಗೆ ಅಂಥೇಳಿ ಫಿಕ್ಸ್ಡ್ ಇರ್ತದೆ. ಓಕೆ, ಬಟ್ ನೀವು ನಾರ್ಮಲ್ ವೇರಿಯೇಬಲ್ಸ್ ಯೂಸ್ ಮಾಡಿದ್ರಿ ಅಂತಂದ್ರೆ ಎಲ್ಲಿ ಬೇಕಾದಲ್ಲೂ ನಿಮ್ಮ ಮೆಮೊರಿ ಲೊಕೇಶನ್ ಒಳಗೆ ಸ್ಟೋರ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, 7th ಒನ್, ದರ್ ಈಸ್ ನೋ ಬೌಂಡ್ ಚೆಕಿಂಗ್ ಇನ್ ಸಿ. ಓಕೆ, therefore the programmer needs to use the array with appropriate size so that the ರಿಕ್ವೈರ್ಡ್ ಸೈಜ್ ಡಸ್ ನಾಟ್ ಕ್ರಾಸ್ ದ ಡಿಕ್ಲರೇಷನ್ 1 ಅಂತ ಹೇಳ್ಬೋದು. ಸೊ ಇಲ್ಲೇನದ ಬೌಂಡ್ ಚೆಕಿಂಗ್ ಇಲ್ಲ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ 8th ಒನ್, ಡು ನಾಟ್ ಡಿಕ್ಲೇರ್ ಬಿಗ್ ಸೈಜ್ ಅರೇ ಅನ್ಲೆಸ್ ನೀಡೆಡ್ ದಿಸ್ ವಿಲ್ ಅಕ್ಯುಪೈ ಲಾರ್ಜ್ ಮೆಮೊರಿ. ಓಕೆ, ಈಗ ನಿಮಗೇನೋ ಒಂದು ಸ್ಮಾಲ್ ಅಡಿಷನ್ ಆಫ್ 2 ನಂಬರ್ಸ್ ಮಾಡಬೇಕಾಗಿತ್ತಂದ್ರೆ ನೀವು ಅರೇ ಆಫ್ 1000 ತಗೋದು ಬೇಕಾಗಿಲ್ಲ. ಓಕೆ, ಸೊ ಏನು ಹೇಳ್ತಾನೆ ಅಂತಂದ್ರೆ ಅಂಟಿಲ್ ಅನ್ಲೆಸ್ ನಿಮಗೆ ಲಾರ್ಜ್ ಮೆಮೊರಿ ಬೇಕು ಅನ್ಸ್ದಾಗ ಅಷ್ಟೇ ಲಾರ್ಜ್ ಮೆಮೊರಿನ ಡಿಕ್ಲೇರ್ ಮಾಡ್ಕೊರಿ, ಇಲ್ಲ ಅಂತಂದ್ರೆ ಲಾರ್ಜ್ ಮೆಮೊರಿನ ನೀವು ಡಿಕ್ಲೇರ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲೇ ನಿಮ್ದು ಮೆಮೊರಿ ವೇಸ್ಟ್ ಆಗಿಬಿಡ್ತದೆ. ಓಕೆ, ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ನೆಕ್ಸ್ಟ್ ಅದಾವ ಮೆಲಾಕ್ ಕೆಲೋಕೋ ಅದಾವ, ಅದನ್ನಿಂತ ನೀವು ಅದನ್ನು ಮೆಮೊರಿ
ತೆಗಿಬೋದು. ಬಟ್ ಅಂದ್ರೂ ಏನದು ನಿಮಗೆ ಲಾರ್ಜ್ ಮೆಮೊರಿ ಬೇಕಾಗಿತ್ತಂದ್ರೆ ಅಷ್ಟೇ ಲಾರ್ಜ್ ಮೆಮೊರಿನ ಡಿಕ್ಲರೇಷನ್ ಮಾಡಬೇಕು. ಇಲ್ಲಾಂದ್ರೆ ವಿಲ್ ಗೋ ಫಾರ್ ಸ್ಮಾಲ್ ಮೆಮೊರಿ. ಓಕೆ, ಸೊ ಸೈಜ್ ಏನು ಕೊಡ್ತಿಲ್ಲ ಬ್ರ್ಯಾಕೆಟ್ ಒಳಗೆ ಇಂಡೆಕ್ಸ್ ವ್ಯಾಲ್ಯೂ ಒಳಗೆ, ಸೊ ಅದನ್ನು ಸ್ಮಾಲ್ ಕೊಡ್ರಿ ಅಂತ ಹೇಳ್ತಾನೆ ಅಷ್ಟೇ. ನೆಕ್ಸ್ಟ್, ಸೊ ದೀಸ್ ಆರ್ ದ ಸಮ್ ರೂಲ್ಸ್ ಆಫ್ ದ ಅರೇ ಅಂತ ಹೇಳ್ಬೋದು. ಸೊ ಎಷ್ಟು ರೂಲ್ ನೋಡಿದ್ರಿ? 8 ಅಲ್ಲ, ಹೋದ್ ಬಂದದ್ದು, ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ದೆರ್ ಆರ್ 8 ರೂಲ್ಸ್ ಇನ್ ದ ಅರೇಸ್ ಅಂತ ಹೇಳ್ಬೋದು. ಸೊ ಅದನ್ನು ನೀವು ನೆನ್ಪಿಟ್ಕೊಂಡು ಅರೇನ ಡಿಕ್ಲೇರ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪ್ರೋಗ್ರಾಮ್, ನನಗೆ ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡೋದ ಹೈರಾಣ ಆಗತ್ತದಿಲ್ಲ. ಓಕೆ, ಸೊ ವಿಲ್ ಸಿ ಇಫ್ ಐ ಗೆಟ್ ಅ ಕ್ಲಾಸ್ ಆಫ್ಟರ್ ಲಾಕ್ಡೌನ್. ಇಫ್ ಐ ಗೆಟ್ ದ ಕ್ಲಾಸ್ ಒನ್ಸ್ ಅಗೇನ್ ವಿಲ್ ಗೋ ಫಾರ್ ದ ಪ್ರೋಗ್ರಾಮ್ಸ್. ಇಲ್ಲಿ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನನಗೆ ಆಪ್ಷನ್ಸ್ ಇಲ್ಲ ಇಲ್ಲೇ, ಹಂಗೆ ಜಸ್ಟ್ ಪ್ರೋಗ್ರಾಮ್ನು ಹೇಳಬೇಕಾಗತ್ತದ ಅಷ್ಟೇ. ಓಕೆ, ಓಕೆ, ಸೊ ದ ಫಸ್ಟ್ ಪ್ರೋಗ್ರಾಮ್ ಇನ್ ಅರೇ. ಸೊ ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಅರೇ ಎಲಿಮೆಂಟ್ಸ್. ಸೊ ಅರೇ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡು ಅಂತ ಹೇಳ್ತಾನೆ. ಸೊ ಇಲ್ಲಿ ಏನು ಬೇಕು ನೀವು ಪ್ರಿಂಟ್ ಅಂತಂದ್ರೆ ಪ್ರಿಂಟ್ ಎಫ್ ಹಾಕೋತೀರಿ. ಸೊ ಅರೇ ಎಲಿಮೆಂಟ್ಸ್ ಅಂತಂದ್ರೆ ಒಂದು ಅರೇ ಡಿಕ್ಲರೇಷನ್ ಮಾಡ್ತೀರಿ, ಅದ್ರಾಗ ಒಂದು ಎಲಿಮೆಂಟ್ಸ್ ಕೊಡಬೇಕು. ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ಏನಿದೆ ಫಸ್ಟ್ ಒಂದು ಅರೇ ಡಿಕ್ಲರೇಷನ್ ಮಾಡ್ಕೋಬೇಕು, ಆ ಅರೇ ಒಳಗೆ ವ್ಯಾಲ್ಯೂಸ್ ಕೊಡಬೇಕು. ಸೊ ಆ ವ್ಯಾಲ್ಯೂಸ್ ಏನು ನೀವು ಎಂಟರ್ ಮಾಡಿದಂತೆ ಪ್ರಿಂಟ್ ಮಾಡಬೇಕಷ್ಟೆ. ಸಿಂಪಲ್ ಪ್ರೋಗ್ರಾಮ್. ಸೊ ಟು ಪ್ರಿಂಟ್ ಅರೇ ಎಲಿಮೆಂಟ್ಸ್, so first hash include stdio.h, then if you want conio you can add conio.h, then main. Okay, so next is declaration. So declaration of array. So ಇಲ್ಲಿ ಏನು ತಗೊಂಡು ನೋಡ್ರಿ, ನಿಮ್ದು ಏನಿತ್ತು ಸಿಂಟೆಕ್ಸ್, ಡಾಟಾ ಟೈಪ್, ನೇಮ್ ಆಫ್ ದ ಅರೇ, ದೆನ್ ಸೈಜ್ ಆಫ್ ದ ಅರೇ, ದೆನ್ ಎಲಿಮೆಂಟ್ಸ್. ಅದ್ರ ಪ್ರಕಾರನೇ ಮಾಡ್ಯಾರ ನೋಡ್ರಿ. ಇಲ್ಲಿ ಡಾಟಾ ಟೈಪ್ ಏನು ತಗೊಂಡಾರ, ಇಂಟ್ ತಗೊಂಡಾರ. ನೆಕ್ಸ್ಟ್ ಅರೇ ನೇಮ್ ಏನು ತಗೊಂಡಾನ, ನಮ್ ಅಂತ ತಗೊಂಡಾನ. ಸೊ ಸೈಜ್ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತಂದ್ರೆ ಮೆಮೊರಿ ತಾನೇ ತೊಗೊಂಡ್ಬಿಡ್ತದೆ ಬೈ ಡಿಫಾಲ್ಟ್. ಸೊ ಎಲಿಮೆಂಟ್ಸ್ ಕೊಡಾಕತ್ತಾನ, ದಟ್ ಈಸ್ ವ್ಯಾಲ್ಯೂಸ್ ಕೊಡಾಕತ್ತಾನ ನೋಡ್ರಿ, 25, 30, 10, 56. ಓಕೆ, ಸೊ ಅರೇ ಒಳಗೆ 4 ವ್ಯಾಲ್ಯೂಸ್ನ ಹಾಕ್ಕೊಂಡೆ ನಾನು. ಯಾವುದು? 25, 30, 10, 56 ಅಂಥೇಳಿ. ನೆಕ್ಸ್ಟ್ ಏನು ಮಾಡಾಕತ್ತೀರಿ, ಅವನ್ನ ಡಿಸ್ಪ್ಲೇ ಮಾಡ್ಬೇಕು ಈಗ, ಅಂದರೆ ಪ್ರಿಂಟ್ ಮಾಡ್ಬೇಕು. ಸೊ ಏನೇನು ಹಾಕ್ಕೊಂಡಿರೋ ಅದನ್ನು ಪ್ರಿಂಟ್ ಮಾಡಬೇಕು. ಸೊ ಏನು ಹೇಳಿದ್ದೆ ನಾನು, ಅರೇ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ 0 ಆ್ಯಂಡ್ ಎಂಡ್ಸ್ ವಿತ್ n-1 ಅಂತೇಳಿ. ಸೊ ಈಗ ನಾನು ಏನಾಗ್ತದೆ ನೋಡಿರಿ, 25 ಏನಾಗ್ತದೆ, ಇಂಡೆಕ್ಸ್ 0 ಅಂತ ಹೇಳ್ಬೋದು. ನೆಕ್ಸ್ಟ್ 30 ಇಂಡೆಕ್ಸ್ 1, ನೆಕ್ಸ್ಟ್ 10 ಇಂಡೆಕ್ಸ್ 2, ದೆನ್ 56 ಇಸ್ ಇಂಡೆಕ್ಸ್ 3. ಕರೆಕ್ಟ್ ಆಯ್ತಾ? ಸ್ಟಾರ್ಟ್ ವಿತ್ 0 ಆ್ಯಂಡ್ ಎಂಡ್ಸ್ ವಿತ್ n-1. ಸೊ 4 ಎಲಿಮೆಂಟ್ಸ್ ಹಾಕ್ಕೊಂಡಿರಿ, n-1 ಇಸ್ 3. ಕರೆಕ್ಟಾ? ಸೊ ಈಗ ನಾವು ಪ್ರಿಂಟ್ ಮಾಡಬೇಕಾಗಿತ್ತಂದ್ರೆ ಇಂಡೆಕ್ಸ್ ಆಫ್ 0 ಫಸ್ಟ್ ಪ್ರಿಂಟ್ ಮಾಡ್ತೀರಿ. ಓಕೆ, ಸೊ ಪ್ರಿಂಟ್ ಆಫ್ ಪರ್ಸೆಂಟೇಜ್ ಡಿ ಅದಕ್ಕಂತಂದ್ರೆ ವಿ ಹ್ಯಾವ್ ಟೇಕನ್ ದ ಇಂಟ್. ಓಕೆ, ಸೊ ಇಂಟ್ %d. ಸೊ ನಂಬರ್ ಆಫ್ 0 ಅಂತ ನಂಬರ್ ಅನ್ನೋದು ಅರೇ ಇದೆ. ಸೊ ಅರೇ ನೇಮ್ ಆಫ್ 0 ಅಂತ ಕೊಟ್ಟರೆ ಏನಾಗ್ತದೆ, ಈಗ ನಾವು ಇಂಡೆಕ್ಸ್ ಆಫ್ 0ಗೆ ಹೋಗ್ತೀವಿ. ಸೊ ಇಂಡೆಕ್ಸ್ ಆಫ್ 0 ಏನದ 25 ಅಂತ ಡಿಸ್ಪ್ಲೇ ಆಗ್ತದೆ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಿಂಟ್ ಆಫ್ನ ಏನು ಹಾಕ್ಕೊಂಡಿರಿ, ನಂಬರ್ ಆಫ್ 1. ಓಕೆ, ನಮ್ ಆಫ್ 1. ಸೊ ನಮ್ ಆಫ್ 1 ಅಂತಂದರೆ ಇಂಡೆಕ್ಸ್ ಆಫ್ 1ಗೆ ಹೋಗ್ತದೆ. ಸೊ ಇಂಡೆಕ್ಸ್ ಆಫ್ 1 ಇಸ್ 30. ಸೊ 30 ವಿಲ್ ಗೆಟ್. ಸೊ ನೆಕ್ಸ್ಟ್ ನಮ್ ಆಫ್ 2, ದಟ್ ಈಸ್ ಇಂಡೆಕ್ಸ್ ಆಫ್ 2, 10. ನೆಕ್ಸ್ಟ್ ನಮ್ ಆಫ್ 3, ದಟ್ ಈಸ್ ಇಂಡೆಕ್ಸ್ ಆಫ್ 3 is 56. ಸೊ ಇವು 4 ಡಿಸ್ಪ್ಲೇ ಮಾಡ್ಕೊಂಡ್ರಿ. ಸೊ ಸಿಂಪಲ್ ಪ್ರೋಗ್ರಾಮ್. ಸೊ ಟು ಪ್ರಿಂಟ್ ದ ಅರೇ ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಅರೇ ಎಲಿಮೆಂಟ್ಸ್ ಯೂಸಿಂಗ್ ಫಾರ್ ಲೂಪ್. ಸೊ ಫಾರ್ ಲೂಪ್ ಹಾಕ್ಕೊಂಡು ನೀವು ಪ್ರಿಂಟ್ ಮಾಡಿರಿ ಅಂತ ಹೇಳ್ತಾನೆ. ಸೊ ಫಾರ್ ಲೂಪ್ ಅಂದರೆ ಇಲ್ಲೇ ನಮಗೆ ಆಗಲೇ ಏನು ಮಾಡಿದ್ವಿ, ಫಾರ್ ಲೂಪ್ ಅಂದರೆ ಲೂಪಿಂಗ್ ಮಾಡ್ಕೊಂಡಿಲ್ಲ. ಸೊ 4 ಪ್ರಿಂಟ್ ಎಫ್ ಮಾಡ್ಕೊಂಡ್ವಿ ನಾವು. ಓಕೆ, 4 ಪ್ರಿಂಟ್ ಎಫ್ನ ಹಾಕ್ಕೊಂಡ್ವಿ. ಸೊ 4 ಪ್ರಿಂಟ್ ಎಫ್ ಇಸ್ ಓಕೆ, ಬಟ್ ನೀವು ವಿತೌಟ್ ಲೂಪಿಂಗ್ 100, 1000 ಏನೋ ನಂಬರ್ಸ್ ಪ್ರಿಂಟ್ ಮಾಡಬೇಕಾಗಿತ್ತಂದ್ರೆ ಅಷ್ಟೆಲ್ಲ ಪ್ರಿಂಟ್ ಎಫ್ ಹಾಕೋದು ಕೊಡೋದು ಬೇಕಾಗಿಲ್ಲ. ಸೊ ವಿ ಹ್ಯಾವ್ ಆಪ್ಷನ್ ದಟ್ ಈಸ್ ಲೂಪಿಂಗ್. ಓಕೆ, ಸೊ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಎಫ್ ಮಾಡಿರಿ ಅಂತ ಹೇಳ್ತಾರೆ ನೋಡಿರಿ ಏನದ ಇಲ್ಲೇ. ಸೊ ಆ್ಯಸ್ ಯೂಶ್ವಲ್ ಪ್ರೋಗ್ರಾಮ್ ಸ್ಟಾರ್ಟ್ಸ್ ವಿತ್ ಮೇನ್. ಸೊ ಅದಕ್ಕಿಂತ ಪೆಲ್ಲ ನೀವು ಹ್ಯಾಶ್ ಇನ್ಕ್ಲೂಡ್ stdio.h ಆ್ಯಂಡ್ conio.h ಹಾಕ್ಕೋಬೇಕು. ನೆಕ್ಸ್ಟ್ ಮೇನ್. ನೆಕ್ಸ್ಟ್ ಇಲ್ಲೇನು ತೊಗೋತಾನೆ, ತೊಗೋತಾನೆ. ಯಾಕೆ ತೊಗೊಂಡಾನ ಅಂತಂದ್ರೆ ನಾವು ಲೂಪಿಂಗ್ ಒಳಗೆ ಇನಿಷಿಯಲೈಸ್ ಮಾಡ್ಕೋಬೇಕು. ಓಕೆ, ಸೊ ಇನಿಷಿಯಲೈಸ್ ಮಾಡಿ ಅದನ್ನು ಇಂಕ್ರಿಮೆಂಟ್ ಅದು ಮಾಡ್ಕೋಬೇಕು. ಸೊ ಹಿ ಹ್ಯಾಸ್ ಟೇಕನ್ ಅ ವ್ಯಾಲ್ಯೂ ಐ. ಸೊ ಐನೇ ತೊಗೋಬೇಕೇನು ಅಂತ ಕ್ವಶನ್ ಬರ್ಬೋದು ನಿಮಗೆ. ಐನೇ ತೊಗೋಬೇಕಂತೇನು ರೂಲ್ಸ್ ಇಲ್ಲ, ನೀವು ಯಾವ್ದು ವೇರಿಯೇಬಲ್ನು ತೊಗೋಬೋದು. ಓಕೆ, ಸೊ I, J, K, M, N. ಓಕೆ, ಯಾವ್ದು ಬೇಕಾದ್ರೂ ತೊಗೋಬೋದು.
ಮತ್ತು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಫಾರ್ ಲೂಪ್ನಾಗ ಐನೇ ತೊಗೋಬೇಕೇನಂತ ಹೇಳಿ ಹಾಗೇನಿಲ್ಲ, ಯಾವ್ದು ಬೇಕಾ ಅದನ್ನು ನೀವು ತೊಗೋಬೋದು. ಬಟ್ ದ ಕಂಡೀಷನ್ ಈಸ್ ಯು ಶುಡ್ ರೈಟ್ ಫಾರ್ ಲೂಪ್ ಕರೆಕ್ಟ್ಲಿ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಂಡಾನ, ಇಂಟ್ ನಮ್ ಅದೇ ತೊಗೊಳಣ, ಸೇಮ್ ಆಗಲೇದ ಅರೇನೇ ತೊಗೊಳಣ. ಸೊ ಅರೇ ಡಿಕ್ಲರೇಷನ್ ಮಾಡ್ಕೊಂಡಾರ. ನೆಕ್ಸ್ಟ್ ಫಾರ್ ಲೂಪ್ ಹಾಕೋಣ. ಸೊ ಈಗ ಎಲ್ಲಿ ಸ್ಟಾರ್ಟ್ ಆಗ್ಬೇಕು ನಿಮ್ದು ಅರೇ 25 ಪ್ರಿಂಟ್ ಆಗ್ಬೇಕಂತಂದ್ರೆ ಅರೇ ಆಫ್ ಇಂಡೆಕ್ಸ್ ಆಫ್ 0ಗೆ ಸ್ಟಾರ್ಟ್ ಆಗ್ಬೇಕು. ಸೊ ನಾ ಇನಿಷಿಯಲೈಸ್ ಏನು ಮಾಡ್ಕೊಂಡೀನಿ, ಫಾರ್ ಲೂಪ್ ಒಳಗೆ i=0 ಅಂತ ಮಾಡ್ಕೊಂಡೀನಿ. ಓಕೆ, ಯಾವಾಗೂ ನಿಮ್ದು ಅರೇ ಬಂತಂತಂದ್ರೆ i=0 ನಿಂತ ಸ್ಟಾರ್ಟ್ ಆಗ್ಬೇಕು, i=1 ನಿಂತ ಸ್ಟಾರ್ಟ್ ಆಗಬಾರ್ದು. ಕಂಡೀಷನ್ ಏನಾರ ಕೊಟ್ಟ ಅಂತಂದ್ರೆ ಅಷ್ಟೇ ನೀವು ಅದನ್ನು 1 ನಿಂತ 2 ನಿಂತ ಸ್ಟಾರ್ಟ್ ಮಾಡ್ಕೋತೀರಿ. ಬಟ್ ಇನ್ನೂ ಕಂಡೀಷನ್ ಕೊಡಲಿಲ್ಲ ಅಂತಂದ್ರೆ ನಾವು 0 ನಿಂತ ಸ್ಟಾರ್ಟ್ ಮಾಡ್ಬೇಕು. ಯಾಕಂತಂದ್ರೆ ನಮ್ದು ಇಂಡೆಕ್ಸ್ ಸ್ಟಾರ್ಟ್ ಆಗೋದೇ 0 ನಿಂತ. ಓಕೆ, ಸೊ ಫಾರ್ i=0 ನೆಕ್ಸ್ಟ್ ಎಷ್ಟು ಅದಾವ, 4 ಅದಾವೆ. ಸೊ i<=4 i++ ಮಾಡಿಕೊಂಡು ನೀವೇನು ಮಾಡ್ತೀರಿ, ಅವು 4ನ್ನ ಪ್ರಿಂಟ್ ಮಾಡ್ಕೊಂಬಿಡ್ತೀರಿ. ಕ್ಲಿಯರ್? ಓಕೆ, ಸೊ ಇಟ್ಸ್ ಈಸಿ. ಗೋ ಫಾರ್ ನೆಕ್ಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಏನದ ನೋಡಿರಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ರೀಡ್ ಆ್ಯಂಡ್ ಪ್ರಿಂಟ್ 4 ನಂಬರ್ಸ್. ಸೊ 4 ನಂಬರ್ಸ್ನ ರೀಡ್ ಮತ್ತು ಪ್ರಿಂಟ್ ಮಾಡಿರಿ ಅಂತ ಹೇಳ್ತಾನೆ ನೋಡಿರಿ. ಈಗ 4 ನಂಬರ್ಸ್ ಏನದ ನೀವು ರೀಡ್ ಮಾಡಬೇಕು. ಹಿಂದಿನ ಪ್ರೋಗ್ರಾಮಾಗ ಏನದ 4 ನಂಬರ್ಸ್ನ ನೀವು ಅಲ್ಲೇ ಕೊಟ್ಟಿದ್ರಿ ಅರೇಸ್ ಒಳಗೆ. ಓಕೆ, ಸೊ ಈಗ ರೀಡ್ ಮಾಡಬೇಕು. ಸೊ ಇಲ್ಲೇನಾಗ್ತದೆ, ನಿಮ್ಗೆ ಡಿಕ್ಲರೇಷನ್ ಒಳಗೆ ವ್ಯಾಲ್ಯೂಸ್ ಕೊಡೋದೇನು ಬೇಕಾಗಿಲ್ಲ, ಜಸ್ಟ್ ಇಂಟ್ ನಮ್ ಆಫ್ 10 ಹಾಕ್ಕೊಂಡ್ರೆ ಸಾಕು. ಸೊ ಇಂಟ್ ನಮ್ ಆಫ್ 10 ಹಾಕ್ಕೊಂಡಿರಿ. ಸೊ 10 ಅಂತಂದ್ರೆ ಸೈಜ್ ಕೊಟ್ಟಾನ ಅಷ್ಟೇ. 10 ತೊಗೋಬೇಕಂತ ಏನಿಲ್ಲ, ನೀವು 5, 10, 20, 30 ಎಷ್ಟು ಬೇಕಾದಷ್ಟು ಸೈಜ್ ತೊಗೋಬೋದು. ಸೊ ರೂಲ್ಸ್ ಒಳಗೆ ಏನು ಹೇಳೋಣಂತಂದ್ರೆ, ಅನ್ಲೆಸ್ ವಿಲ್ ಗೋ ಫಾರ್ ದ ಲಾರ್ಜ್ ವ್ಯಾಲ್ಯೂಸ್, ಅದನ್ನು ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾನೆ ಅಷ್ಟೇ. ಮೆಮೊರಿ ಲೊಕೇಶನ್ನ ಜಾಸ್ತಿ ವೇಸ್ಟ್ ಮಾಡಬೇಕಾಗಿಲ್ಲ. ಸೊ ಸ್ಮಾಲ್ ಮೆಮೊರಿನ ಅಷ್ಟೇ ತೊಗೋಬೋದು. ಓಕೆ, ನೆಕ್ಸ್ಟ್ ಪ್ರಿಂಟಫ್ನಾಗ ಏನು ಹಾಕೋತಾನೆ, 4 ನಂಬರ್ಸ್ ಎಂಟರ್ ಮಾಡಬೇಕು. ಸೊ 4 ನಂಬರ್ಸ್ ಎಂಟರ್ ಮಾಡಬೇಕಾಗಿತ್ತಂದ್ರೆ ಮತ್ತೆ ಒಂದು ನಂಬರ್ಗೂ ಸ್ಕ್ಯಾನಫ್ ಹಾಕೋದು ಬೇಕಾಗಿಲ್ಲ. ನಾನು ಮತ್ತೆ ಇಲ್ಲಿ ಲೂಪಿಂಗ್ ತೊಗೋತೀನಿ. ಸೊ ಫಾರ್ ಲೂಪ್ನಾಗ ಫಸ್ಟ್ ಏನು ಮಾಡಕತ್ತೀನಿ, ಸ್ಕ್ಯಾನಫ್ನಿಂದ ವ್ಯಾಲ್ಯೂಸ್ ರೀಡ್ ಮಾಡಕತ್ತೀನಿ. ಓಕೆ, ಸೊ ಅವು ರೀಡ್ ಮಾಡಿದ್ದ ಮತ್ತು ಪ್ರಿಂಟಫ್ನಾಗ 4 ಲೂಪ್ ಹಾಕ್ಕೊಂಡು ಪ್ರಿಂಟ್ ಮಾಡಕತ್ತೀನಿ ಅಷ್ಟೇ. ಕ್ಲಿಯರ್? ಓಕೆ, ಸೊ ಇನ್ನೂ ಭಾಳ ಅದಾವೆ. 1 ಡೈಮೆನ್ಷನಲ್ ಒಳಗೆ ಇನ್ನೂ ಭಾಳ ಪ್ರೋಗ್ರಾಮ್ಸ್ ಕೊಟ್ಟಾನೆ. ಸೊ ಈ ಮೂರೇ ಜಸ್ಟ್ ಸಿಂಪಲ್ ಇದ್ದು, ಅದಕ್ಕೆ ನಾ ಇಲ್ಲಿ ತೊಗೊಂಡೀನಿ ವಿಡಿಯೋದಾಗ. ಬಟ್ ಇನ್ನೂ ಭಾಳ ಅದಾವ. ನಿಮ್ದು ಟೆಕ್ಸ್ಟ್ ಬುಕ್ನಾಗ ನೋಡಿರಿ. ಇಫ್ ಯು ಅಂಡರ್ಸ್ಟುಡ್ ಇಟ್ಸ್ ವೆರಿ ಗುಡ್, ಇಫ್ ಯು ನಾಟ್ ಅಂಡರ್ಸ್ಟುಡ್ ದೆನ್ ಆಲ್ಸೋ ಇಟ್ಸ್ ಗುಡ್. ಯಾಕಂದ್ರೆ ನಾನು ಮತ್ತು ಅದನ್ನು ರಿವಿಷನ್ನಾಗಿ ತೊಗೋತೀನಿ. ಓಕೆ, ಸೊ ಬಿಫೋರ್ ಎಕ್ಸಾಮ್ ಸ್ಟಾರ್ಟ್ಸ್ ವಿಲ್ ಗೆಟ್ 1 ವೀಕ್ ಆಫ್ ಟೈಮ್. ಓಕೆ, ಸೊ 1 ವೀಕ್ ಆಫ್ ಟೈಮ್ ಕೊಡ್ತೀನಿ ಅಂತ ಹೇಳ ಯೂನಿವರ್ಸಿಟಿದವ. ಸೊ ಆಫ್ಟರ್ ಲಾಕ್ಡೌನ್ ವಿಲ್ ಗೋ ಫಾರ್ ದಟ್. ಓಕೆ, ನೆಕ್ಸ್ಟ್ ಇಸ್ 2 ಡೈಮೆನ್ಷನಲ್ ಅರೇ. ಬಟ್ ಮೇಡಮ್ ರಿವಿಷನ್ ಮಾಡ್ತಾರಂತ ಹೇಳಿ ನಾನು ಥೇರಿ ಏನು ರಿವಿಷನ್ ಮಾಡೋಂಗಿಲ್ಲ, ಓನ್ಲಿ ಕೇಸ್ ಸ್ಟಡಿ ಆ್ಯಂಡ್ ದ ಪ್ರೋಗ್ರಾಮ್ಸ್. ಓಕೆ, ಸೊ ಕೇಸ್ ಸ್ಟಡಿ ಮತ್ತು ಪ್ರೋಗ್ರಾಮ್ಸ್ ಅಷ್ಟೇ ರಿವಿಷನ್ ಮಾಡ್ತೀನಿ. ಥೇರಿ ಏನದಲ್ಲ ಇಲ್ಲೇ ತಿಳ್ಕೊರಿ ನೀವು. ಮತ್ತು ಅದನ್ನು ಅಲ್ಲಿ ರಿವಿಷನ್ ಮಾಡೋಷ್ಟು ನನಗೆ ಟೈಮ್ ಸಿಗೋಂಗಿಲ್ಲ. ಬಿಕಾಸ್ ಆಫ್ ವಿದಿನ್ ಅ ವೀಕ್ ಆಲ್ ಮೆಂಬರ್ಸ್ ಶುಡ್ ರಿವೈಸ್. ಓಕೆ, ಸೊ ಎಲ್ಲ ಸಬ್ಜೆಕ್ಟು ನಿಮ್ಗೆ ರಿವೈಸ್ ಆಗಬೇಕು. ಸೊ ಮೇಡಮ್ ಆಮೇಲೆ ಟೈಮ್ ಕೊಡ್ತಾರಂತಲೇ ಹಾಕ್ಕೋಬೇಡ್ರಿ. ಸೊ ಆಲ್ಮೋಸ್ಟ್ ಥೇರಿ ಯು ಅಂಡರ್ಸ್ಟ್ಯಾಂಡ್ ಹಿಯರ್ ಇಟ್ ಸೆಲ್ಫ್. Programs only just revise there. Okay, next one is 2 dimensional array. ನಿನ್ನೆ 1 ಡೈಮೆನ್ಷನಲ್ ಅರೇ ಅಂದರೆ ಏನು ಹೇಳಿದ್ದೆ, ಒಂದು ಇಂಡೆಕ್ಸ್ ಇತ್ತಂತಂದ್ರೆ 1 ಡೈಮೆನ್ಷನಲ್ ಅಂತ ಹೇಳಿದೆ. ಓಕೆ, ಸೊ 2 ಡೈಮೆನ್ಷನಲ್ ಏನಿರ್ತದೆ, 2 ಇಂಡೆಕ್ಸ್ ಇರ್ತಾವೆ ಅಷ್ಟೇ. ಓಕೆ, ಆ್ಯಂಡ್ ಅರೇ ಹ್ಯಾವಿಂಗ್ 2 ಸಬ್ಸ್ಕ್ರಿಪ್ಟ್ ಆರ್ 2 ಇಂಡೈಸಸ್ ಇಸ್ ಕಾಲ್ಡ್ ಆಸ್ 2 ಡೈಮೆನ್ಷನಲ್ ಅರೇ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾನೆ, ಡಬಲ್ ಸಬ್ಸ್ಕ್ರಿಪ್ಟೆಡ್ ವೇರಿಯೇಬಲ್ ಅಂತ ಕರಿಬೋದು. ಓಕೆ, ಸೊ 1 ಡೈಮೆನ್ಷನಲ್ ಒಳಗೆ 1 ಇಂಡೆಕ್ಸ್ ಇರ್ತದೆ, 2 ಡೈಮೆನ್ಷನಲ್ ಒಳಗೆ 2 ಇಂಡೆಕ್ಸ್ ಇರ್ತದೆ. ಸೊ ಅದನ್ನು ನಾವು ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರಿತೀವಿ. ನಿಮ್ಮ ಟೇಬಲ್ ಒಳಗೆ ಹೆಂಗೆ ನೀವು ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರಿತಿರಲ್ಲ, ಇಲ್ಲಿನೂ ನಮಗೆ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಕರಿತೀವಿ. ಅದನ್ನು 2 ಇಂಡೆಕ್ಸಸ್ ಒಳಗೆ ಒಂದು ರೋ ಒಂದು ಕಾಲಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದನ್ನು ಹೇಳ್ತಾನೆ. ಓಕೆ, ದ 2 subscripts are necessary when there are 2 references for a cell or a variable like data stored in a table. ಓಕೆ, ನೀವು ಟೇಬಲ್ ಒಳಗೆ ಒಂದು ಡಾಟಾ ಸ್ಟೋರ್ ಮಾಡಬೇಕಾಗಿತ್ತಂದ್ರೆ ಹೆಂಗೆ ನೀವು ರೋಸ್ ಆ್ಯಂಡ್ ಕಾಲಮ್ಸ್ನಿಂದ ಸ್ಟೋರ್ ಮಾಡ್ತಿರಲ್ಲ, ಹಂಗೆ ಇಲ್ಲಿನೂ ನಮ್ಗೆ ವೇರಿಯೇಬಲ್ಸ್ನ ಅಥವಾ ಎಲಿಮೆಂಟ್ಸ್ನ ಸ್ಟೋರ್ ಮಾಡಬೇಕಾಗಿತ್ತು 2 ಡೈಮೆನ್ಷನಲ್ ಒಳಗೆ ಅಂತಂದ್ರೆ ನಾವು ರೋಸ್ ಆ್ಯಂಡ್ ಕಾಲಮ್ಸ್ ಯೂಸ್ ಮಾಡಿ ಟೇಬಲ್ ಒಳಗೆ ಹೆಂಗೆ ಸೆಲ್ಸ್ ಅಂತ ಸ್ಟೋರ್ ಮಾಡ್ತಿರಲ್ಲ, ಹಂಗೆ ಇಲ್ಲಿನೂ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ,
ನೆಕ್ಸ್ಟ್ ದ ಫಸ್ಟ್ ಸಬ್ಸ್ಕ್ರಿಪ್ಟೆಡ್ ಈಸ್ ರೆಫರ್ಡ್ ಟು ಆ್ಯಸ್ ರೋಸ್. ಓಕೆ, ಫಸ್ಟ್ ಏನು ತೊಗೊಂಡಿರ್ತಿಲ್ಲ, ಇಂಡೆಕ್ಸ್ ಎರಡು ಅದಾವ ಅಂತ ಹೇಳಿದೆ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಇಂಟ್ ಮಾರ್ಕ್ಸ್ ಆಫ್ ಎರಡು ಇಂಡೆಕ್ಸ್ ತೊಗೊಂಡೆ ಅಂತಂದ್ರೆ ಫಸ್ಟ್ ಇಂಡೆಕ್ಸ್ ಯಾವಾಗೂ ರೋ ಇರ್ತದೆ, ಸೆಕೆಂಡ್ ಇಂಡೆಕ್ಸ್ ಯಾವಾಗೂ ಕಾಲಮ್ ಇರ್ತದೆ ಅಂತ ಹೇಳ್ಬೋದು. ಓಕೆ, ಎಕ್ಸಾಂಪಲ್ ಕೊಟ್ಟಾನ ಮುಂದೆ ತೋರಿಸ್ತೀನಿ. ನೆಕ್ಸ್ಟ್ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ 2 ಡೈಮೆನ್ಷನಲ್ ಅರೇ ಇಸ್ ಈಕ್ವಲ್ ಟು ದ ಪ್ರೊಡಕ್ಟ್ ಆಫ್ ಬೋತ್ ಇಂಡೆಕ್ಸ್ ವ್ಯಾಲ್ಯೂಸ್. ಓಕೆ, ಸೊ ನಮಗೆ ಟೋಟಲ್ ಎಷ್ಟು ನೀವೊಂದು ಟೇಬಲ್ ಒಳಗೆ ರೋಸ್ ಆ್ಯಂಡ್ ಕಾಲಮ್ಸ್ ತೊಗೊಂಡ್ರೆ ಎಷ್ಟು ನಂಬರ್ ಆಫ್ ಸೆಲ್ಸ್ ನೀವು ಇಂಡೆಕ್ಸ್ ಮಾಡ್ಬೋದು, m ಇಂಟು n ಮಾಡ್ಬೋದೋ ಇಲ್ಲೋ. ಓಕೆ, ಸೇಮ್ ಹಿಯರ್ ಆಲ್ಸೋ. ಈಗ ನಾನು ಸೈಜ್ 3 ಇಂಟು 3 ರೋಸ್ ಆ್ಯಂಡ್ 2 ಕಾಲಮ್ಸ್ ತೊಗೊಂಡೆ ಅಂದರೆ 3 2 6 ಎಲಿಮೆಂಟ್ಸ್ನ ನಾನು ಇನ್ಸರ್ಟ್ ಮಾಡ್ಬೋದು. ಸೊ ಇಲ್ಲಿನೂ ನನಗೆ ಅರೇಸ್ ಒಳಗೆ 6 ಎಲಿಮೆಂಟ್ಸ್ನ ಕೊಡ್ಬೋದು. ಓಕೆ, ಈಗ ನಾ ಇಂಟ್ ಮಾರ್ಕ್ಸ್ ಆಫ್ 3 ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ 3 ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ 2 ತೊಗೊಂಡೆ ಅಂತಂದರೆ ನನಗೆ 3 ಇಂಟು 2 ಇಸ್ 6, ಟೋಟಲಿ 6 ಎಲಿಮೆಂಟ್ಸನ್ನ ಅಲ್ಲಿ ಅರೇ ಒಳಗೆ ಹಾಕ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ದ 2 ಡೈಮೆನ್ಷನಲ್ ಅರೇ ಆರ್ ಯೂಸ್ಫುಲ್ ಇನ್ ಡೀಲಿಂಗ್ ವಿತ್ ಟ್ಯಾಬ್ಯುಲರ್ ಫಾರ್ಮ್ ಡಾಟಾ ಆ್ಯಂಡ್ ಮ್ಯಾಟ್ರಿಕ್ಸ್ ಮ್ಯಾನಿಪುಲೇಷನ್. ಓಕೆ, ಸೊ 2 ಡೈಮೆನ್ಷನಲ್ ಅರೇ ಜಾಸ್ತಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಟ್ಯಾಬ್ಯುಲರ್ ಫಾರ್ಮ್ ಡಾಟಾ ಇತ್ತು, ಆಮೇಲೆ ಮ್ಯಾಟ್ರಿಕ್ಸ್ ಫಾರ್ಮ್ನಾಗಿತ್ತು ಅಂತಂದ್ರೆ ಅಷ್ಟೇ ನಾವು 2 ಡೈಮೆನ್ಷನಲ್ ಅರೇಗೆ ಹೋಗ್ತೀವಿ, ಇಲ್ಲಾಂದರೆ ಸಿಂಗಲ್ ಡೈಮೆನ್ಷನಲ್ ಅರೇನೇ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ ಮೋರ್ ಕಾಂಪ್ಲೆಕ್ಸ್ ರೆಫರೆನ್ಸಸ್ ವಿ ಕ್ಯಾನ್ ಯೂಸ್ ಮಲ್ಟಿ ಸ್ಕ್ರಿಪ್ಟೆಡ್ ಅರೇಸ್ ಹ್ಯಾವಿಂಗ್ ಮೋರ್ ದೆನ್ 2 ಸಬ್ಸ್ಕ್ರಿಪ್ಟ್. ಓಕೆ, ಇದಕ್ಕಿಂತ ಹೆಚ್ಚಿಗೆ ಏನೋ ಸ್ಟೋರ್ ಮಾಡೋದಿತ್ತು ಅಂತಂದರೆ ಅಲ್ಲೇ ಮಲ್ಟಿ ಡೈಮೆನ್ಷನಲ್ ಅರೇಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ nested loops are considered to deal with reading, manipulating and printing 2 or more dimensional arrays. ಓಕೆ, ಇಲ್ಲಿ ನಮಗೆ 2 ಡೈಮೆನ್ಷನಲ್ ಅರೇ ಅಥವಾ ಮಲ್ಟಿ ಡೈಮೆನ್ಷನಲ್ ಅರೇಗೆ ನಾವು ವರ್ಕ್ ಮಾಡಬೇಕಾಗಿತ್ತಂತಂದ್ರೆ ನಮಗೆ ನೆಸ್ಟೆಡ್ ಲೂಪ್ಸ್ ಬೇಕಂತ ಹೇಳ್ದಾನೆ. ಓಕೆ, ಸೊ ನೆಸ್ಟೆಡ್ ಲೂಪ್ಸ್ ಅಂದರೆ ಏನು, ಒಂದು ಲೂಪ್ ಒಳಗೆ ಇನ್ನೊಂದು ಲೂಪ್ಸ್ ತೊಗೋಕೆ ನೆಸ್ಟೆಡ್ ಲೂಪ್ಸ್ ಅಂತ ಹೇಳಿದೆ. ಸೊ ನಿಮಗೆ ಲೂಪ್ಸ್ ಹೇಳಬೇಕಾದಾಗ ಅಲ್ಲಿ ತೊಗೊಂಡಿನಿ ನಾನು. ನೆಕ್ಸ್ಟ್ ಎಕ್ಸಾಂಪಲ್ ಕೊಡಾಕತ್ತೆ ನೋಡಿರಿ. Database table having fields and records to store details of students in a college, storing and manipulating matrix elements etc. ಓಕೆ, ಒಂದು ಟೇಬಲ್ ಫಾರ್ಮ್ ಒಳಗೆ ಡಾಟಾಬೇಸ್ ಒಳಗೆ ನೀವು ಸ್ಟೂಡೆಂಟ್ಸಿನ ಡೀಟೇಲ್ಸ್ ಸ್ಟೋರ್ ಮಾಡಬೇಕಾಗಿತ್ತು ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮ್ಯಾಟ್ರಿಕ್ಸ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗಿತ್ತು ಅಂತಂದರೆ ನಾವು 2 ಡೈಮೆನ್ಷನಲ್ ಅರೇಸಿಗೆ ಹೋಗ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಓಕೆ, ಸೊ 2 ಡೈಮೆನ್ಷನಲ್ ಅರೇಸ್ನ ನಾವು ಹೆಂಗೆ ಡಿಕ್ಲರೇಷನ್ ಮಾಡ್ತೀವಿ ಅಂಥೇಳಿ. ಸೊ ಇದೆಲ್ಲ ಸೇಮ್ ಇರ್ತದೆ. ಫಸ್ಟ್ ಡಾಟಾ ಟೈಪ್ ಇರ್ತದೆ, ಅರೇ ನೇಮ್ ಇರ್ತದೆ. ಸಿಂಗಲ್ ಡೈಮೆನ್ಷನಲ್ ಅರೇ ಒಳಗೆ ಏನಿರ್ತದೆ ಒಂದೇ ಇಂಡೆಕ್ಸ್ ವ್ಯಾಲ್ಯೂ ತೊಗೋತಿದ್ವಿ, ಇಲ್ಲಿ ನಾವು 2 ಇಂಡೆಕ್ಸ್ ವ್ಯಾಲ್ಯೂ ತೊಗೋತೀವಿ. ಓಕೆ, ಸೊ ಗೊತ್ತಾಗತ್ತದ ಇಲ್ಲಿ ಡಿಫ್ರೆನ್ಸ್. ಸೊ ಇಂಡೆಕ್ಸ್ ವ್ಯಾಲ್ಯೂ ಅಂತ 2 ತೊಗೊಂಡಿವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ. ಇಂಟ್ a ಆಫ್ 3, 2 ಅಂತ ತೊಗೊಂಡಾನ. ಸೊ ಇಲ್ಲಿ 2 ಇಂಡೆಕ್ಸ್ ವ್ಯಾಲ್ಯೂ ತೊಗೊಂಡಿವಿ. ಸೊ ಟೋಟಲ್ ಏನಾಯ್ತು 3 ರೋಸ್. ಫಸ್ಟ್ ಏನದಲ್ಲ ಅದಕ್ಕೆ ರೋಸ್ ಅಂತ ಕರಿತೀವಿ, ಸೆಕೆಂಡ್ ಏನದಲ್ಲ ಅದಕ್ಕೆ ಕಾಲಮ್ ಅಂತ ಕರಿತೀವಿ. 3 ಇಂಟು 2 ದಟ್ ಈಸ್ 3 ಇಂಟು 2 ಇಸ್ 6 ಅಂತ ಹೇಳ್ಬೋದು. ಸೊ 3 ರೋಸ್ 2 ಕಾಲಮ್ಸ್, ಸೊ 6 ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಇನಿಷಿಯಲೈಸೇಷನ್ ಆಫ್ 2 ಡೈಮೆನ್ಷನಲ್ ಅರೇ ಅಂತ ಹೇಳ್ಬೋದು. ಸೊ ಇನಿಷಿಯಲೈಸೇಷನ್ ಇಸ್ ನಥಿಂಗ್ ಬಟ್ ಗಿವಿಂಗ್ ವ್ಯಾಲ್ಯೂಸ್ ಟು ದ ಅರೇ. ಓಕೆ, ಅಥವಾ ಎಲಿಮೆಂಟ್ಸ್ನ ಎಂಟರ್ ಮಾಡೋದಕ್ಕೆ 2 ಡೈಮೆನ್ಷನಲ್ ಅಂತ ಕರಿತಾನೆ. ಸೊ ಇಲ್ಲಿ ನೋಡಿರಿ ಇದ್ರದ್ದು ಏನದ ಸೇಮ್ ಇಂಡೆಕ್ಸ್ ವ್ಯಾಲ್ಯೂ, ಡಾಟಾ ಟೈಪ್, ಅರೇ ನೇಮ್, ಇಂಡೆಕ್ಸ್ ವ್ಯಾಲ್ಯೂ 1, ಇಂಡೆಕ್ಸ್ ವ್ಯಾಲ್ಯೂ 2, ಆಮೇಲೆ ಅದ್ರಾಗ ಎಲಿಮೆಂಟ್ಸ್ ಆಫ್ ಅರೇ. ಓಕೆ, ಅರೇದ ಎಲಿಮೆಂಟ್ಸ್. ಸೊ ಅದನ್ನು ಹೆಂಗೆ ಬರ್ದಾನೆ ನೋಡಿರಿ. ಇಂಟ್ ಎ 3, 2, ಓಕೆ, ದಟ್ ಈಸ್ 3 2s are 6. ಟೋಟಲ್ 6 ಇಂಟಿಜರ್ ಟೈಪ್ನ ನೀವು ಎಂಟರ್ ಮಾಡ್ಬೋದು. ಸೊ 6 ತೊಗೊಂಡಾನಿಲ್ಲ, 101, 56, 102, 68, 103, 47 ಅಂತೇಳಿ ಟೋಟಲ್ ಆಗಿ ನಾವು 6 ಇಂಟಿಜರ್ಸ್ ಎಲಿಮೆಂಟ್ಸ್ನ ಹಾಕಿವದ್ರ. ಓಕೆ, ಸೊ ಒಂದು ಟೇಬಲ್ ಕೊಡಾಕತ್ತೆ ನೋಡಿ. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲಿಮೆಂಟ್ಸ್ ಆಫ್ 2 ಡೈಮೆನ್ಷನಲ್ ಅರೇ. ದೇ ಆರ್ ಕನ್ಸಿಡರ್ಡ್ ಫಾರ್ ದ ಟೇಬಲ್. ಸೊ 3 ಇಂಟು 3 ಅಂತ ಒಂದು ಟೇಬಲ್ ತೊಗೊಂಡಾನ. ಅದ್ರಾಗ ಇಲ್ಲಿ ಕೊಟ್ಟಾನ ನೋಡಿರಿ ಫಿಗರ್ ನೋಡಿರಿ. ಸೊ 3 x 3 ಟೇಬಲ್ ತೊಗೊಂಡಾನ. ಸೊ ಅದ್ರಾಗ ನೀವು ಹೆಂಗೆ ಎಂಟರ್ ಮಾಡ್ತೀರಿ ಅಂತಂದರೆ a ಆಫ್ 0 0 ತೊಗೋಬೇಕು. ಓಕೆ, ಸೊ ನೆಕ್ಸ್ಟ್ a ಆಫ್ 0 1, ನೆಕ್ಸ್ಟ್ a ಆಫ್ 0 2 ಅಂದರೆ ಫಸ್ಟ್ ರೋ ವೈಸ್ನಾಗ ಕಾಲಮ್ ಎಂಟರ್ ಮಾಡ್ಕೊ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್. ಸೊ ಹಿಂಗೆ ನಾವು ಎಲಿಮೆಂಟ್ಸ್ನ ಎಂಟರ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳ್ತಾನೆ, ಅಂದ್ರೆ ರೋ ವೈಸ್. ಸೊ ರೋ ವೈಸ್ನ ವ್ಯಾಲ್ಯೂಸ್ನ ಎಂಟರ್ ಮಾಡ್ಕೊತ ಹೋಗ್ತೀವಿ. ಓಕೆ, ನೆಕ್ಸ್ಟ್
ಸೊ ಇಲ್ಲಿ ಏನು ಕೊಡಕತ್ತ ನೋಡಿರಿ, ಈಗ 3x3. ಸೊ 10, 5, 6 ಏನದಲ್ಲ ಫಸ್ಟ್ ರೋ. ಫಸ್ಟ್ ಕಾಲಮ 10, ಫಸ್ಟ್ ರೋ ಸೆಕೆಂಡ್ ಕಾಲಮ 5, ಫಸ್ಟ್ ರೋ ಥರ್ಡ್ ಕಾಲಮ 6. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 13, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 19, ಸೆಕೆಂಡ್ ರೋ ಥರ್ಡ್ ಕಾಲಮ್ 28. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ 20, ಥರ್ಡ್ ರೋ ಸೆಕೆಂಡ್ ಕಾಲಮ್ 27 ಆ್ಯಂಡ್ ಥರ್ಡ್ ರೋ ಥರ್ಡ್ ಕಾಲಮ್ 33. ಸೊ ಹಿಂಗೆ ನಾವು ರೋ ವೈಸ್ನ ನಾವು ಡಾಟಾ ಕೊಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಅದನ್ನೇ ಕೊಡಾಕತ್ತಾನಿಲ್ಲ, ಅದನ್ನು ಸೇಮ್ ವ್ಯಾಲ್ಯೂಸ್ ಎಂಟರ್ ಮಾಡಿದ್ದು ಕೊಡಾಕತ್ತಾನೆ ಅಷ್ಟೇ. ಓಕೆ, ದ 2 ಡೈಮೆನ್ಷನಲ್ ಅರೇ ಆರ್ ದ ಬೆಸ್ಟ್ ಅಂಡರ್ಸ್ಟುಡ್ ವಿತ್ ಮ್ಯಾಟ್ರಿಕ್ಸ್. ಸೊ ಇದನ್ನು ನಾವು ಮ್ಯಾಟ್ರಿಕ್ಸ್ ಜೊತೆ ಯೂಸ್ ಮಾಡಿದ್ವಿ ಅಂದರೆ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಹೇಳ್ತಾನೆ. ದ size of a matrix can be easily interpreted by the 2 subscript of an array. ಸೊ ಸೈಜ್ ಏನದಲ್ಲ ಅವೇನು ನಾವು ತೊಗೋತೀವಲ್ಲ ಎರಡು ಇಂಡೆಕ್ಸ್ ವ್ಯಾಲ್ಯೂ 1 ಮತ್ತು ಇಂಡೆಕ್ಸ್ ವ್ಯಾಲ್ಯೂ 2, ಅದ್ರೊಳಗೆ ನಮ್ಗೆ ಸೈಜ್ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸೊ ಇನ್ನೊಂದು 2-3 ಎಕ್ಸಾಂಪಲ್ ಕೊಡಾಕತ್ತಾನೆ ನೋಡಿರಿ. ಸೊ ಫಾರ್ ಇಂಟೀಜರ್ ಅರೇಗೆ ಒಂದು ಕೊಡಾಕತ್ತಾನೆ. ದ ಫಾಲೋಯಿಂಗ್ ಅರೇ ಡಿಕ್ಲೇರ್ ಸಬ್ಜೆಕ್ಟ್ ಕೋಡ್ಸ್ ಆ್ಯಂಡ್ ಮಾರ್ಕ್ಸ್. ಓಕೆ, ಅಪ್ಟೇನ್ ಇನ್ ದೋಸ್ ಸಬ್ಜೆಕ್ಟ್ಸ್. ಸೊ ಎಷ್ಟು ತೊಗೊಳೋಣ ನೋಡಿರಿ, 6 × 2, 6 2s 12 ಎಲಿಮೆಂಟ್ಸ್ ಆಗ್ತಾವೆ ಟೋಟಲಿ. ಓಕೆ, ಸೊ 6 rows ಆ್ಯಂಡ್ 2 columns ತೊಗೊಳೋಣ. ಅದಾವಿಲ್ಲಿ ನೋಡಿರಿ, 1 2 3 4 5 6 ಕರೆಕ್ಟ್. ಸೊ 6 rows 2 column ತೊಗೊಳೋಣ. ಸೊ ಅದ್ರ ಹೆಂಗೆ ವ್ಯಾಲ್ಯೂಸ್ ಎಂಟರ್ ಮಾಡ್ಕೊತ ಹೋಗ್ತೀರಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ, ಸೊ ಈಗ ನಮ್ಗೆ ಸಬ್ಜೆಕ್ಟ್ ಕೋಡ್ ಮಾರ್ಕ್ಸ್ ಅಂತ ಒಂದು ಟ್ಯಾಬ್ಯುಲರ್ ಕಾಲಮ್ ತೊಗೊಳೋಣ. 212 ಸಬ್ಜೆಕ್ಟ್ ಕೋಡಿಗೆ ಹೋಗ್ತದೆ, ಮಾರ್ಕ್ಸು 70. ಓಕೆ, ಅದು ಏನಾಯ್ತು ಫಸ್ಟ್ ರೋದಾಯ್ತು. ನೆಕ್ಸ್ಟ್ ಸೆಕೆಂಡ್ ರೋದ 215 61. ಓಕೆ, ನೆಕ್ಸ್ಟ್ ಥರ್ಡ್ ರೋ 216 59. ನೆಕ್ಸ್ಟ್ ಫೋರ್ತ್ ರೋ 211 83. ನೆಕ್ಸ್ಟ್ ಫಿಫ್ತ್ ರೋ 214 65. ನೆಕ್ಸ್ಟ್ ಲಾಸ್ಟ್ 211 68. ಸೊ ಏನು ಹೆಂಗೆ ಎಂಟರ್ ಮಾಡಾಕತ್ತೀವಿ, ರೋ ಆ್ಯಂಡ್ ಕಾಲಮ್ ಬೇಸ್ನಾಗ ಮಾಡಾಕತ್ತೀವಿ. ನೆಕ್ಸ್ಟ್ ಹಾಗೆ ಫ್ಲೋಟಿಂಗ್ ಪಾಯಿಂಟು ತೊಗೊಳೋಣ, ಹಾಗೆ ಅರೇಸ್ ಕ್ಯಾರೆಕ್ಟರ್ ಟೈಪಿಂದು ತೊಗೊಳೋಣ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಪ್ರೋಗ್ರಾಮ್. ಸೊ 2 ಡೈಮೆನ್ಷನಲ್ ಅರೇದು ಒಂದು ಪ್ರೋಗ್ರಾಮ್ ಕೊಟ್ಟಾರ ನೋಡಿರಿ. ರೈಟ್ ಅ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ಮಾರ್ಕ್ಸ್ obtained by students using 2 dimensional array. ಸೊ 2 dimensional array ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸಿಂದ ಮಾರ್ಕ್ಸ್ ಪ್ರಿಂಟ್ ಮಾಡಿರಿ ಅಂತ ಹೇಳ್ತಾನೆ. ಓಕೆ, ಸೊ ಫಸ್ಟ್ ಏನು ತೊಗೊಳೋಣ, ಸ್ಟೂಡೆಂಟ್ 4, 2 ಅಂತ ಅಂದರೆ 4 rows 2 columns ತೊಗೊಳೋಣ. ಸೊ ಅದ್ರಾಗ ಏನದಾವ ಮಾರ್ಕ್ಸ್ ರೋಲ್ ನಂಬರ ಮತ್ತು ಮಾರ್ಕ್ಸ್ ಡಿಸ್ಪ್ಲೇ ಮಾಡಾಕತ್ತಾನ. ಸೊ 51 ರೋಲ್ ನಂಬರ್ 200 ಮಾರ್ಕ್ಸ್. ನೆಕ್ಸ್ಟ್ 52 ರೋಲ್ ನಂಬರ್ 215, 53 ರೋಲ್ ನಂಬರ್ 198, 54 ರೋಲ್ ನಂಬರ್ 213. ಸೊ ಹಿಂಗೆ ವ್ಯಾಲ್ಯೂಸ್ ಎಂಟರ್ ಮಾಡಾಕತ್ತಾನ. ಸೊ ಆ ವ್ಯಾಲ್ಯೂಸನ್ನೇ ಫಾರ್ ಲೂಪ್ ಹಾಕ್ಕೊಂಡು ಪ್ರಿಂಟ್ ಮಾಡಾಕತ್ತಾನ ಅಷ್ಟೇ. ಓಕೆ, ಸೊ ಇದನ್ನು ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಈ ಪ್ರೋಗ್ರಾಮ್, ಇಲ್ಲಿ ನಿಮಗೆ ಹೇಳಿದ್ರು ತಿಳಿಯಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ 2 ಡೈಮೆನ್ಷನಲ್ ಅರೇ ಒಳಗೆ ಏನದ ಮ್ಯಾಟ್ರಿಕ್ಸ್ ಈಸಿಲಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿದೆ ನಾನು ಆಗಲೇ ಎಕ್ಸಾಂಪಲ್. ಓಕೆ, ಟ್ಯಾಬ್ಲೋ ಫಾರ್ಮ್ ಮತ್ತು ಮ್ಯಾಟ್ರಿಕ್ಸ್ ಅವನ್ನ 2 ಡೈಮೆನ್ಷನಲ್ ಅರೇ ಒಳಗೆ ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಬಗ್ಗೆ ಕೊಡಾಕತ್ತಾನೆ ನೋಡಿರಿ. ಡೆಫಿನೇಷನ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳ್ತಾನೆ. ಸೊ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೆಕ್ಟ್ಯಾಂಗ್ಯುಲರ್ ರೋಸ್ ಆ್ಯಂಡ್ ಕಾಲಮ್ ಫ್ಯಾಷನ್. ಓಕೆ, ಸೊ ಮ್ಯಾಟ್ರಿಕ್ಸ್ ನೀವು ಆಲ್ರೆಡಿ ಮ್ಯಾಥ್ಸ್ ಒಳಗೆ ಸಾಲ್ವ್ ಮಾಡಿರ್ತೀರಿ ನಿಮ್ಮ ಸ್ಕೂಲ್ ಲೆವೆಲ್ ಒಳಗೆ. ಓಕೆ, ಸೊ ಮ್ಯಾಟ್ರಿಕ್ಸ್ ಅಂದರೆ ಏನು ಹೇಳ್ತಾನೆ, ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೆಕ್ಟ್ಯಾಂಗ್ಯುಲರ್ಸ್. ಒಂದು ರೆಕ್ಟ್ಯಾಂಗ್ಯುಲರ್ ಒಳಗೆ ರೋ ಮತ್ತು ಕಾಲಮ್ ವೇಸ್ನಾಗ ನಾವು ಅರೇಂಜ್ಮೆಂಟ್ ಮಾಡೋದಕ್ಕೆ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಕೊಟ್ಟಾನ ನೋಡಿರಿ. ಸೊ ಮ್ಯಾಟ್ರಿಕ್ಸ್ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್, ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸಿಮೆಂಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಓಕೆ, ಸೊ ಇದು ಮ್ಯಾಟ್ರಿಕ್ಸ್ ಅಂತಂದ್ರೆ ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗೆ ರೋಸ್ ಇಂಟು ಕಾಲಮ್ಸ್ನಾಗ ನಾವು ಏನು ಎಂಟರ್ ಮಾಡ್ತೀವಲ್ಲ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸೊ ಮ್ಯಾಟ್ರಿಕ್ಸ್ನಿಂದ ನಾವು ಏನೇನು ಮಾಡ್ಬೋದು ಅಂತಂದ್ರೆ ಒಂದು ಅಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು ಮತ್ತು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಅಡಿಷನ್ ನೋಡ್ರಿ ಹೆಂಗೆ ಮಾಡ್ತೀರಿ. ಈಗ 2 ಮ್ಯಾಟ್ರಿಕ್ಸ್ ತೊಗೊಂಡೇನು. ಸೊ ಅದನ್ನು ಆ್ಯಡ್ ಹೆಂಗೆ ಮಾಡ್ತೀರಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ 2 ರೋ ಒಳಗೆ ಏನಿದೆ 2 + 4. ಸೊ 2 + 4 is 6. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ದಟ್ ಈಸ್ 3 + 2 is 5. ನೆಕ್ಸ್ಟ್ 1 + 3 is 4. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 + 2 is 3. ನೆಕ್ಸ್ಟ್ 2 + 3 is ಎಲ್ಲ ಹೋಗ್ತದೆ, ಜಸ್ಟ್ ಅ ಸೆಕೆಂಡ್.
just a second. Sorry. ಕೈ ಹತ್ತತ್ ನಂದು. ಎಲ್ಲಿದ್ವಿ ನಾವು? ಮ್ಯಾಟ್ರಿಕ್ಸ್ನಾಗ ಇದ್ವಲ್ಲ. ಓಕೆ, ಇಲ್ಲ. ಓಕೆ, ಸೊ ಮ್ಯಾಟ್ರಿಕ್ಸ್ ಅಡಿಷನ್ ಆತ. ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ನು ಹಂಗೆ. ಓಕೆ, ಸೊ 4 - 4 is 0. ನೆಕ್ಸ್ಟ್ 3 - 2 is 1. 6 - 3 is 3. ಓಕೆ, ಸೊ 3 - 1 is 2. 4 - 3 is 1. 5 - 2 is 3. ಓಕೆ, ಸೊ ದಟ್ ಈಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್. ಮಲ್ಟಿಪ್ಲಿಕೇಶನ್ ನೋಡಿರಿ. ಸೊ ಮಲ್ಟಿಪ್ಲಿಕೇಶನ್ ಹೆಂಗೆ ಆಗ್ತದೆ ಅಂತಂದರೆ, ಫಸ್ಟ್ ರೋ ಇಂಟು ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಫಸ್ಟ್ ನೋಡಿರಿ, 4 × 2 ಪ್ಲಸ್ 3 × 1 ಪ್ಲಸ್ 5 × 2. ಓಕೆ, ನೆಕ್ಸ್ಟ್ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಬೇಕು. ಸೊ 4 × 1, 3 × 3, ನೆಕ್ಸ್ಟ್ 5 × 3. ಓಕೆ, ನೆಕ್ಸ್ಟ್ 3 × ಸೆಕೆಂಡ್ ರೋ ಫಸ್ಟ್ ಕಾಲಮ್, 3 × 2, 4 × 1, 2 × 2. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, 3 × 1, 4 × 3, 2 × 3. ಸೊ ಇದೇನದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅದ. ಸೊ ಇದ್ರ ಮ್ಯಾಗ ಪ್ರೋಗ್ರಾಮ್ಸ್ ಅದಾವೆ. ಟ್ರಾನ್ಸ್ಪೋಸ್ ಅಂದ್ರೆ ಏನು? ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ರೋಸ್ ಇದ್ದಿದ್ದ ಕಾಲಮ್ ಆಗ್ತದೆ. ಓಕೆ, ಕಾಲಮ್ ಇದ್ದಿದ್ದ ರೋ ಆಗ್ತದೆ. ಓಕೆ, ಇದನ್ನು ನಾನು ಕ್ಲಾಸ್ನಾಗ ಹೇಳ್ತೀನಿ. ಇಲ್ಲಿ ಹೇಳಕ್ಕೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಫಾರ್ ಮೀ ಆಲ್ಸೋ, ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ, ಬಿಕಾಸ್ ಅಲ್ಲಿ ಫಾರ್ ಲೂಪ್ ಎಲ್ಲ ಭಾಳ ಬರ್ತಾವೆ. ಅದನ್ನು ತಗೋದು ಅದೆಲ್ಲ ಡಿಫಿಕಲ್ಟ್ ಆಗ್ತಿದೆ. ಸೊ ಇಲ್ ಸೇನ್ ಕ್ಲಾಸ್ ಇಟ್ ಸೆಲ್ಫ್. ಓಕೆ, ಮ್ಯಾಟ್ರಿಕ್ಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಕ್ಲಾಸ್ನಾಗೆ ಹೇಳ್ತೀನಿ ನಾನು. ಕ್ಲಿಯರ್? ಸೊ ದಿಸ್ ಎಂಡ್ಸ್ ಯುವರ್ ಮ್ಯಾಟ್ರಿಕ್ಸ್. ಸೊ ಆಲ್ಮೋಸ್ಟ್ ಥೇರಿ ಎಲ್ಲ ತಿಳ್ಕೊರಿ. ಅಗೇನ್ ಐ ಆಮ್ ರಿಪೀಟಿಂಗ್, ಡೋಂಟ್ ಟೇಕ್ ಟೆನ್ಷನ್ ಅಬೌಟ್ ದ ಪ್ರೋಗ್ರಾಮ್ಸ್. ಓಕೆ, ಸೊ ಪ್ರೋಗ್ರಾಮ್ಸ್ ನಾನು ಆಮೇಲೆ ಕ್ಲಾಸ್ ಸಿಗ್ತದೆ ನಮಗೆ. 1 week ಆಫ್ ಟೈಮ್ ಸಿಗ್ತದೆ ಬಿಫೋರ್ ಯುವರ್ exam. Okay, so university has declared that before the exams we'll get a 1 week of time. ಸೊ ಅಲ್ಲಿ ನಾನು ಪ್ರೋಗ್ರಾಮ್ಸ್ ಇನ್ನೊಮ್ಮೆ ಹೇಳ್ತೀನಿ. ಸೊ ಪ್ರೋಗ್ರಾಮ್ಸ್ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಬೇಡ್ರಿ. ಸದ್ಯಕ್ಕೆ ಥೇರಿ ತಿಳ್ಕೊರಿ. ಸಣ್ಣ ಪ್ರೋಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಸೊ ದೊಡ್ಡ ಪ್ರೋಗ್ರಾಮ್ಸ್ ಏನದಾವಲ್ಲ ಆಮೇಲೆ ನಾನು ಹೇಳ್ತೀನಿ ಅದನ್ನು. ಕ್ಲಿಯರ್? ಓಕೆ, ಸೊ ದಿಸ್ ಎಂಡ್ಸ್ ಯುವರ್ ಅರೇಸ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಾರ್ಟ್ ವಿತ್ ದ ಸ್ಟ್ರಿಂಗ್ಸ್. ಓಕೆ, thank you.